ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ನಿಜಗುಂಡ್ರು ಬರೆದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ 5ನೆಯ ಪದ ನೋಡೋಣ. ನಾವು ಭಾಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ನಮ್ಮಲ್ಲಿ ಶರೀರ ತೋರುವಂಥದ್ದು, ಯಾವುದರಿಂದ ಈ ಶರೀರ ತೋರ್ತದ, ಯಾವುದರಿಂದ ಆಗ್ಯದ ಈ ಶರೀರ ಅನ್ನುವಂಥದ್ದು, ಶರೀರದೊಳಗಡೆ ಇರುವಂತಹ ಈ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇವೆಲ್ಲ ಹೆಂಗಾದವು, ನಾವಿಷ್ಟೆಲ್ಲ ವ್ಯವಹಾರ ಮಾಡ್ತೀವಿ, ಇದಕ್ಕೆಲ್ಲ ಮೂಲ ಕಾರಣಗಳು ಏನದಾವ ನಮ್ಮ ಶರೀರದ ಒಳಗಡೆ. ಯಾಕಂದರೆ ಇಲ್ಲಿ ಕ್ಷಣಕ್ಕೆ ನಮ್ಮ ಭಾವಗಳು ಬದಲಾವಣೆ ಆಗ್ತಾವೆ, ನಮ್ಮ ಗುಣಗಳು ಬದಲಾವಣೆ ಆಗ್ತವೆ. ಒಂದು ಬರೋದು ಒಂದು ಸುಖ ಕಂಡಂಗೆ ಆಗ್ತದೆ, ಖುಷಿ ಆದಂಗೆ ಆಗ್ತದೆ, ಆನಂದ ತೋರಿದಂಗೆ ಆಗ್ತದೆ, ಮತ್ತು ಕ್ಷಣದಲ್ಲಿ ಅಡಗಿ ಬಿಡ್ತದೆ. ದುಃಖ ಆದಂಗೆ ಆಗ್ತದೆ, ಮನಸ್ಸಿಗೆ ತಾಪ ಆದಂಗೆ ಆಗ್ತದೆ, ಮತ್ತು ಕ್ಷಣದಲ್ಲಿ ಅಡಗ್ತದೆ. ಅಲಸ್ಯ ಭಾವನೆ ಬಂದಂಗೆ ಆಗ್ತದೆ. ನಾನಾ ರೀತಿಯಿಂದ ನಮ್ಮ ಮನಸ್ಸಿನ ಸ್ಥಿತಿಗಳು ಭಿನ್ನ ಭಿನ್ನವಾಗಿ ತೋರ್ತಾ ಹೋಗ್ತವೆ. ಯಾವಾಗ ಭಿನ್ನ ಭಿನ್ನವಾಗಿ ತೋರ್ತವೆ, ಭಿನ್ನ ಭಿನ್ನವಾದಂಥ ವ್ಯವಹಾರಗಳು ನಮ್ಮಲ್ಲಿ ನಡೀತಾವೆ. ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಏನಪ್ಪ, ಇದು ಯಾವುದರಿಂದ ಆಗ್ತದೆ ನೋಡ್ರಿ. ಅದಕ್ಕೆ ಮಹಾತ್ಮರು ಬೇರೆ ಏನು ಕೆಲಸ ಮಾಡಲಿಲ್ಲ. ಭಗವಂತನೇ ತಿಳ್ಕೋಬೇಕು ಅಂತಂದ್ರೆ ಹೊರಗೆ ಹುಡುಕ್ಲಿಲ್ಲ, ಅವರು ನಮ್ಮೊಳಗೆ ಹುಡುಕಿದ್ರು, ತಮ್ಮೊಳಗೆ ತಾವು ಹುಡ್ಕೊಂಡ್ರು. ಎಲ್ಲಿ? ಈ ಶರೀರದಲ್ಲಿ. ಅದಕ್ಕೆ ಬೊಮ್ಮವನರಿವಿನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜರು ತಿಳಿದು ಮೊದಲ ತತ್ವಕುಳವೆಲ್ಲವನ್ನು ನೇತಿಗಳಿದು ಅವು ಅನಾತ್ಮಕವೆಂದು ಬಳಿಕವನು ಒಳಗದಿ ಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ವಿಡಿಯದೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ನೀರು ನಾವು ಯಾವಾಗಲೂ ನೋಡ್ರಿ ಫಿಲ್ಟ್ರ್ ಮಾಡಿ, ಇವಾಗ ಆರೋಗ್ಯಕ್ಕೆ ಒಳ್ಳೆಯದಪ್ಪ. ಯಾವುದಾದ್ರೂ ಬೇರೆ ಬೇರೆ ನೀರು ಕುಡಿತೀವಿ ನಾವು ಅಂದರೆ ಇಲ್ಲರಿ, ಭಾಳಷ್ಟು ಕಷ್ಟ ಆಗ್ತದೆ ಕುಡಿಯೋದ್ರಿಂದ. ಸ್ವಲ್ಪ ಫಿಲ್ಟ್ರ್ ನೀರು ಕುಡಿತೀವಿ ರೀ, ನೀರು ಸೋಸಿ ಬಂದಂಥದ್ದು ಕುಡಿತೀವಿ ಅಂತ ನಾವು ಸೋಸ್ಕೊಂಡು ಕುಡಿತೀವಿ, ಫಿಲ್ಟ್ರ್ ಮಾಡಿದ್ದು ಕುಡಿತೀವಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಲ್ಲ. ಅದ್ರಂಗೆ ಈ ನಮ್ಮ ಶರೀರವನ್ನು ನಾವು ಶೋಧನೆ ಮಾಡಬೇಕು, ಒಳಗಡೆ ಏನೈತೆ ಒಳಗಡೆ. ಅದ್ರ ಫಿಲ್ಟ್ರ್ ನೀರಿನಲ್ಲಿ ನೀರು ಅದಾವ, ನೀರಿನಾಗ ಶುದ್ಧವಾದ ನೀರೂ ಅದ. ಅದು ಫಿಲ್ಟ್ರ್ ಮಾಡದೇ ಇದ್ರೆ ಏನಾಗ್ತದ, ಅದರಲ್ಲೆಲ್ಲ ಕಸ ಕಲ್ಮಶಗಳು ಎಲ್ಲ ಅದಾವ. ಅವನ್ನೆಲ್ಲ ಕ್ಲೀನ್ ಮಾಡಿ ಶುದ್ಧವಾದ ನೀರು ನಮಗೆ ಯೋಗ್ಯ ಅಂತ ಅಂದ್ಕೊಳ್ತೀವಿ. ಆದ್ರೆ ನಮ್ಮದು ಹಾಗೇ, ನಮ್ಮ ಶರೀರದಲ್ಲಿ ಅಶುದ್ಧವಾದಂಥ ಪದಾರ್ಥಗಳು ಅದಾವೆ. ಶರೀರವನ್ನು ಹಿಡ್ಕೊಂಡು ಇವೆಲ್ಲವೂ ಅನಾತ್ಮವಾಗಿರುವಂಥವು ಅದಾವೆ. ಅವನ್ನೆಲ್ಲ ತೆಗೆದು ಹಾಕಿ ಶುದ್ಧವಾದಂಥ ಒಂದು ವಸ್ತು ಐತೆ, ನಮ್ಮ ಶರೀರದಲ್ಲೇ ಐತೆ, ನಮ್ಮೊಳಗೆ ಐತೆ. ಅದರಿಂದನೇ ಈ ಜಗತ್ತನ್ನೆಲ್ಲವನ್ನು ನೋಡ್ತೀವಿ, ವ್ಯವಹಾರ ಮಾಡ್ತೀವಿ, ಅದೇ ಬೆಳಕಿನಿಂದ ತಿರುಗಾಡ್ತೀವಿ. ಆದರೆ ಅದು ಹೆಂಗಾಗಿದೆಪ್ಪ ಅಂತಂದರೆ ನಮ್ಮ ತಿಳಿಗೊಳ್ಳಾರ್ದಂಗೆ ಆಗಿಬಿಟ್ಟದು ನೋಡ್ರಿ. ಭಾಳ ದೂರ ಏನಿಲ್ಲ ನಮ್ಮೊಳಗೆ, ಅದರಿಂದನೇ ನಾವೆಲ್ಲ ವ್ಯವಹಾರ ಮಾಡ್ತೀವಿ, ಎಲ್ಲ ಅದ್ರ ಬೆಳಕಿನಲ್ಲೇ ತಿರುಗಾಡ್ತೀವಿ. ಅದ್ರ ಬೆಳಕಿನಲ್ಲೇ 84 ಲಕ್ಷ ಜೀವರಾಶಿ ಏನು ಶರೀರಗಳು ತೊಟ್ಕೊಂಬಂದೀವಿ, ಅದ್ರ ಬೆಳಕಿನಲ್ಲಿ, ನಿನ್ನ ಬೆಳಕಿನಲ್ಲೇ. ಆದರೂ ಗೊತ್ತಿರ್ಲಾರ್ದಂಗೆ ಆಗ್ಯದಲ್ಲ, ಇದೇ ಅಜ್ಞಾನ ಅನ್ನುವಂಥದ್ದು ನೋಡ್ರಿ. ಅದು ಗೊತ್ತು ಮಾಡ್ಕೋಬೇಕಾಗಿತ್ತು. ನಮ್ಮೊಳಗೆ ನಾವು ತಿಳ್ಕೊಳ್ಬೇಕು, ಒಳಗೆ ಇಳಿಬೇಕು, ಶೋಧನೆ ಮಾಡ್ಕೊಳ್ಬೇಕು, ಫಿಲ್ಟ್ರ್ ಮಾಡಬೇಕು, ಅನಾತ್ಮವಾಗಿರುವಂಥವು ತೆಗಿಬೇಕು, ಶುದ್ಧವಾದಂಥ ವಸ್ತುವನ್ನು ಹಿಡ್ಕೊಳ್ಬೇಕು. ಅದೇ ನಿನ್ನ ಸ್ವರೂಪ ಅಂತ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ನಿಜಗುಂಡ್ರಿ ಇಲ್ಲಿ ಹೇಳಕತ್ತಾರೆ. ಈಗ ನಮ್ಮೊಳಗೆ ತೋರ್ತಾವಲ್ಲ
ಈಗ 5ನೇ ಪದದಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಇದು ಬ್ಯಾರ್ಯಾರ ಪುರಾಣ ಅಲ್ಲ, ಮಂದಿ ಪುರಾಣವನ್ನು ಕೇಳುವಂಥವ್ರು ನಾವು ಭಾಳ. ಅವ್ರ ಪುರಾಣ ಇವ್ರ ಪುರಾಣ ಬಲ್ಲವರು ರುಚಿಯಾಗಿ ಕೇಳ್ತೀವಿ. ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳುವಂಥದ್ದು ಭಾಳ ಇಷ್ಟ, ಇನ್ನೊಬ್ಬರ ಮನೆಗಳ ಬಗ್ಗೆ ಮಾತಾಡ್ಕೊಳ್ಳುವಂಥದ್ದು ಇಷ್ಟ, ಮಂದಿ ಪುರಾಣಕ್ಕೆ ಕೇಳುವಂಥದ್ದು ಇಷ್ಟ. ಆದ್ರೆ ನಮ್ಮ ಪುರಾಣ ನಮಗೆ ಭಾಳಷ್ಟು ಕಷ್ಟ ಕೊಡ್ತದೆ. ನಮ್ಮ ಪುರಾಣ ನಮ್ಮದೇನು, ನಾವು ಯಾಕೆ ಬಂದೀವಿ ಇಲ್ಲಿಗೆ, ತನುವಿದೇನು ಎನ್ನೋಳು ಒಂದಿತೇತಕ್ಕೆ, ನಾನಾರು ಜನನ ಮರಣ ಕಾರ್ಯ ನನ್ನೀ ಶರೀರದಳು, ನೆನೆವ ಆಲಿಸುವ ಉಣುವ ಅರಿವ ಸೋಂಕುವ ತನ್ನವು ಆರು ನುಡಿಗಳು ಜನಿಪವು ಎಲ್ಲಿಂದ, ಹಸುಗಳು ಏನೆನ್ನ ನೆಮ್ಮಿಹವು ಎನ್ನನ್ನು ಅನುಗೊಳಿಸಿ ನಡೆಸುವವರಾರು ಏತರದಿಂದ, ಜಗವಿನಿತು ಭೇದಾಕಾರದಿಂದ ಉದಿಸಿತೆಂಬ ಭಾವನೆಗಳ ಅನುಭಾವವಿಡದಂತ ಮಹಾತ್ಮರು ಹೇಳ್ತಾರೆ. ಇವು ನೀ ತಿಳ್ಕೊಳಂಗಿಲ್ಲ, ನೀ ಶರೀರ ಹೆಂಗೆ ಬಂತ ತಿಳ್ಕೊಳಂಗಿಲ್ಲ, ಎಲ್ಲಿಗೆ ಹೋಗವನಂತ ತಿಳ್ಕೊಳಂಗಿಲ್ಲ, ಎಲ್ಲಿಂದ ಬಂದಿ ಅಂತ ತಿಳ್ಕೊಳಂಗಿಲ್ಲ, ಇಲ್ಲಿ ಏನು ತೊಗೊಳ್ಬೇಕಂತ ತಿಳ್ಕೊಳಂಗಿಲ್ಲ. ಇದನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದಲ್ಲ. ಮಹಾತ್ಮರು ಹೇಳ್ತಾರೆ, ನಿಜಗುಂಡ್ರು ಹೇಳ್ತಾರೆ, 5ನೇ ಒಂದು ಪದದಲ್ಲಿ ಹೇಳ್ತಾರೆ, ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುದದ ಅವನ್ನೆಲ್ಲ ಗುಣಮಯವೆಂದು ಅಂತ ಹೇಳಿದರು. ತನ್ನೊಳಂದ್ರೆ ಇಲ್ಲಿ ಹೆಣ್ಮಗಳಲ್ಲಿ ಅಲ್ಲ, ಗಂಡ್ಮಗನಲ್ಲಿ ಅಲ್ಲ, ತನ್ನಲ್ಲಿ ಅಂದರೆ ಜೀವಾತ್ಮನಲ್ಲಿ. ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರಲು, ನೋಡ್ರಿ ಇವೇನು ತೋರ್ತಾ ಇದ್ದಾವಲ್ಲ, ಉನ್ನಿಪ್ಪುದು ಅಂದರೆ ತಿಳಿಯುವುದು, ಅವನ್ನೆಲ್ಲ ಗುಣಮಯವೆಂದು. ನಿನ್ನೊಳಗೆ ಇವೆಲ್ಲ ತೋರ್ತಾವಲ್ಲ, ಎಲ್ಲಿ? ಜೀವಾತ್ಮನಲ್ಲಿ. ಅದಕ್ಕೆ ಹೆಣ್ಣು ಜೀವ ಏನಂದ್ರೆ ಹೆಣ್ಣು ಅಥವಾ ಗಂಡು, ಈ ಉಪಾಧಿಗಳಿಂದ ಬಂದಂಥದ್ದು ಒಳಗಡೆ ಜೀವಾತ್ಮ. ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಜೀವಾತ್ಮ ಇರುವಂಥದ್ದು ಹೆಣ್ಣು ಅಲ್ಲ, ಗಂಡು ಅಲ್ಲ. ನೋಡ್ರಿ, ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಬಟ್ ಒಂದು ವಿಚಾರ ಯಾರು ತಿಳ್ಕೊಳ್ತಾರೆ ಅವರಿಗಿದು ಇರುವಂಥದ್ದು. ಅದಕ್ಕೆ ಮಹಾತ್ಮರು ಹೇಳ್ಯಾರ, ನಾವು ಮುಖ್ಯವಾಗಿ ಇಂಥವು ಕೆಲವು ವಿಚಾರಗಳನ್ನು ಹೇಳಲೇಬೇಕಾಗ್ತದೆ. ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ, ನಿನಗೊಂದು ದೇಹವನ್ನು ಕೊಟ್ಟು ತಪವಂತು ಘನಶಂಭುಲಿಂಗವಾಗಿರಲು ಒಲ್ಲೆ ಮನುಜ ಅಂತ ಹೇಳಿದಾರೆ ಅವರು. ಯಾಕಂದ್ರೆ ಪ್ರತಿ ಜನ್ಮದಲ್ಲಿ ಎಲ್ಲಕ್ಕೂ ಒಂದೊಂದು ಕೊಟ್ಕೊಂತ ಬಂದು ಹೆಂಗೆ ಅರಿಗಳೆನಪ್ಪ ಕಾಮಾದಿಗಳಿಗಾಗಿ, ಕಾಮಕ್ಕೊಂದು ಜನ್ಮ, ಕ್ರೋಧಕ್ಕೊಂದು ಜನ್ಮ, ಲೋಭಕ್ಕೊಂದು ಜನ್ಮ, ಮಾತ್ಸರ್ಯಕ್ಕೊಂದು ಜನ್ಮ, ಎಲ್ಲಕ್ಕೂ ಒಂದೊಂದು ಜನ್ಮಗಳನ್ನು ಕೊಟ್ಕೊಂತ ಬಂದು. ಆದ್ರೆ ನಿನಗೇನಾರು ಮೀಸಲು ಇಟ್ಕೊಂಡು ಏನು ಇಷ್ಟು ದಿವಸ ಇಲ್ಲಿ ಹೇಳುತ್ತಾರೆ ನೋಡ್ರಿ. ಈಗ ಅಪ್ಪ ಅಮ್ಮ ಹೇಳ್ತಾರೆ, ಇಲ್ಲಪ್ಪ ಇದು ಇಂಥ ಕೆಲಸ ಮಾಡು, ಇಂಥದ್ದಿಲ್ಲ, ಇದಕ್ಕಾಗಿ ನೀನು ಇಂಥದನ್ನು ಪಡ್ಕೋ ಎಲ್ಲ ಹೇಳ್ತಾರೆ. ಅದ್ರ ಮಹಾತ್ಮರು ಒಬ್ಬರೇ ನೋಡ್ರಿ, ನಿನಗಾಗಿ ನೀ ಮಾಡ್ಕೊ ಅನ್ನುವಂಥದ್ದು. ಸಂಸಾರಕ್ಕೆ ಮಾಡಪ್ಪ, ಮನೆಗೆ ಮಾಡಪ್ಪ ಅಂತ ಅಪ್ಪ ಅಮ್ಮ ಎಲ್ಲ ಹೇಳ್ತಾರೆ. ಮನ್ಯಾಗ ಮಂದಿ ಮಕ್ಕಳೆಲ್ಲರೂ ಹೇಳ್ತಾರೆ, ಹಿಂಗೆ ಮಾಡಪ್ಪ, ಈ ಸಂಸಾರಕ್ಕೆ ಹಿಂಗೆ ಮಾಡು, ನೀನು ಹೆಂಡ್ತಿ ಮಕ್ಳಿಗೆ ಹಿಂಗೆ ಮಾಡು, ಹಿಂಗೆ ಬಿಡು, ಈ ಥರ ಸಂಸಾರ ಮಾಡು ಅಂತ ಹೇಳ್ತಾರೆ. ಆದರೆ ಮಹಾತ್ಮರು ಸದ್ಗುರುನಾಥ ಕರುಣಾಮಯಿ ಒಬ್ಬತ್ತನೇ ಹೇಳತ್ತಾ, ನೀ ಮಾಡಬೇಡ ಅಂತ ಹೇಳಂಗಿಲ್ಲ, ಸಂಸಾರಕ್ಕೂ ಮಾಡು, ಅದ್ರ ಜೊತೆಗೆ ನಿನಗಾಗಿ ಸಮಯವನ್ನು ಮೀಸಲಿಟ್ಕೊ. ಇದು ನಿನಗಾಗಿ ಮಾಡುವಂಥದ್ದು, ಅನ್ಯರಿಗಲ್ಲಪ್ಪ ಇದು. ಮತ್ತು ನೀ ಏನಾದರೂ ಇದ್ರಾಗ ಉದಾಸೀನ ಭಾವ ಮಾಡಿದ್ರಿಂದ ದೂರ ಅದಂದ್ರೆ ಕಷ್ಟ ಅನುಭವಿಸೋ ನೀನೇ ಅಲ್ಲ. ಅದಕ್ಕೆ ನಿನಗಾಗಿ ಮಾಡ್ಕೊಳಪ್ಪ. ನಿನಗೊಂದು ದೇಹವನ್ನು, ಈ ದೇಹ ಬಂದದ್ದು ಅಪರೂಪಕ್ಕೆ ಬಂದದ್ದು ಇದು, ಮತ್ತಿದು ಹಂಗೆ ಬಿಟ್ಟರೆ ಇದು ಮತ್ತು ಇದೇ ಶರೀರ ಸಿಗುವಂಥದ್ದು ಗ್ಯಾರಂಟಿ ನಿನಗಿಲ್ಲ. ಕಳ್ಕೊಂಬಿಟ್ಟು ಅಂದಾಗ ಮುಗಿಯುತ್ತಿದ್ದು ಶರೀರ, ಈ ಮಾನವ ಶರೀರ ಬರ್ತದಂತಲ್ಲ. ಭಾಳಷ್ಟು ನೋಡ್ರಿ ನಮ್ಮ ಕಣ್ಣು ಎದುರುಗಡೆ ಎಂಥ ಒಂದು ಉದ್ಬೀಜ, ಸ್ವೇದಜ, ಅಂಡಜ ಜೀವಿಗಳು ಒದ್ದಾಡ್ತಾ ಇದ್ದ ಜರಾಯುಜದಲ್ಲಿ. ಮನುಷ್ಯನಿಗೆ ಮಾತ್ರ ಈ ಅವಕಾಶ ಅದ. ಅದಕ್ಕೆ ಒಂದು ಕ್ಷಣನೂ ಭಾಳಷ್ಟು ಮುಖ್ಯವಾದಂಥ ಸಮಯ ಅಂತ ತಿಳ್ಕೊಂಡ್ರು ಯಾರು ಮಹಾತ್ಮರು. ಒಂದೊಂದು ಕ್ಷಣ ಹೋಯ್ತಲ್ಲಪ್ಪ, ಏನು ತಿಳ್ಕೊಳ್ಳಿಲ್ಲ ಅಂತ ಕಷ್ಟಪಟ್ಟರು ಅವರು. ಅದಕ್ಕೆ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತಾರೆ ಮಹಾತ್ಮರು. ನಮಗೆ ಇವತ್ತೇನು ಚಿಂತೆನೇ ಇಲ್ಲರಿ, ಉಣ್ತೀವಿ, ತಿಂತೀವಿ, ಕಾಲ ಕಳಿತೀವಿ, ಟೈಮ್ ಯಾಕಡೆ ಹೋಯ್ತೇನ್ರಿ ಗೊತ್ತೇ ಆಗಲಿಲ್ಲ ಅಂತೀವಿ. ಇದು ಮಾಯ ನಿನಗೆ ಹಂಗೆ ಮಾಡ್ಯದಪ್ಪ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ಜೀವಾತ್ಮ ಅನ್ನುವಂಥದ್ದು ಹೆಣ್ಣು ಅಲ್ಲ, ಗಂಡು ಅಲ್ಲ.
ಪ್ರತಿಯೊಬ್ಬರು ಭೂಮಿಗೆ ಬಂದ ಮೇಲೆ ಇದನ್ನು ತಿಳ್ಕೊಳ್ಳೇಬೇಕಾದಂಥದ್ದು ಮುಖ್ಯವಾಗಿರುತ್ತದೆ. ಇಲ್ಲಿ ಹಿಂದಿನ ಪದದಲ್ಲಿ ಕೂಡ ಹೇಳಿದರು, ಯಾಕಂದ್ರೆ ಈ ಕಾಲೊಳಗಿನ ಒಂದು ಮುಳ್ಳು ಭಾಳ ಸಣ್ಣದೈತಿ ಅಂತ ಅದನ್ನು ಹಂಗೆ ಬಿಟ್ರೆ ನೋಡ್ರಿ, ಕಣ್ಣೊಳಗೆ ಒಂದು ಚೂರು ಕಸರು ಬಿದ್ದದ ಅಲ್ಲ, ಅದನ್ನು ಸ್ವಲ್ಪ ಐತಿ ಬಿಡು ಅಂತ ಬಿಟ್ರೆ ಅದೇನು ಮಾಡ್ತದೆ, ಅನರ್ಥವನ್ನು ಉಂಟು ಮಾಡ್ತದೆ. ಕಣ್ಣ ಹಾಳು ಮಾಡಿಬಿಡ್ತದೆ ರೀ. ಕಣ್ಣಾಗ ಕಸರು ಬಿದ್ದದಂತ ಬಿಟ್ಬಿಟ್ರೆ ಕಣ್ಣು ಹಾಳಾಗ್ತದೆ. ಕಾಲಾಗ ಸ್ವಲ್ಪ ಮುಳ್ಳು ಚುಚ್ಚದಂತಂದ್ರೆ ಇಡೀ ಕಾಲನ್ನು ತೆಗಿಸ್ಬಿಡಂಗೆ ಮಾಡ್ತದೆ ಒಂದೊಂದು ಸಲ. ಅದು ಹಂಗೆ ಬಿಟ್ಟುಬಿಟ್ರೆ ಅದೇ ಒಂದು ನಿನ್ನ ಹತ್ರ ಒಂದು ದುರ್ಗುಣ ಇತ್ತು, ಅದೇನು ಮಾಡ್ತದೆ ಬಿಡು ಅಂತೇನಾರ ನೀ ಬಿಟ್ಟು ಅಂದರೆ ಅದೇನು ಮಾಡ್ತದ ಅಂತ ನೀನಾದ್ರೂ ಅಲಕ್ಷ್ಯ ಮಾಡಿದ್ದೆ ಆದ್ರೆ ಅನರ್ಥ ಕೋಟಿಗಳು ಬರ್ತಾವೆ ನಿನಗೆ, ಅನರ್ಥ ಕೋಟಿಗಳು ಪ್ರಾಪ್ತ ಆಗ್ತಾವಪ್ಪ ಅದರಿಂದ. ಅದಕ್ಕಿಂತ ದುರ್ಗುಣಗಳು ಭಾಳ ಇದ್ದು ಬಿಟ್ಟರೆ ಇದರಿಂದ ಭಾಳಷ್ಟು ಅನರ್ಥವಾದಂಥ ಘಟನೆಗಳೇ ನಡೆದು ಬಿಡ್ತಾವ. ನಿನಗೆ ಅನಾಹುತ, ನಿನ್ನ ನಷ್ಟ ನೀನೇ ಮಾಡ್ಕೊಂಡಂಗೆ ಅಂತಾರೆ ಅವರು. ಇದಕ್ಕಾಗಿ ನೀನು ಮೀಸಲಿಡಲಿಲ್ಲ ಈ ಶರೀರವನ್ನು ಅಂತಂದ್ರೆ ನಿನ್ನ ಅನರ್ಥ ನೀನೇ ಮಾಡ್ಕೊಂಡಂಗೆ, ಬೇರೆ ಯಾರೂ ಅಲ್ಲ. ಅದಕ್ಕೆ ತಿಳಿಸಿ ಹೇಳ್ತಾರೆ ಮಹಾತ್ಮ. ಈ ಮನುಷ್ಯನ ಅಂತಃಕರಣದಲ್ಲಿ ಈ 3 ಗುಣಗಳು ಅದಾವ. ಯಾವ ಗುಣಗಳು ಅದಾವ ನೋಡ್ರಿ, ಎಷ್ಟು ಅದ್ಭುತವಾದಂಥ ವಿಚಾರಗಳು. ಈ ವಿಚಾರಗಳು ನಾವು ತಿಳ್ಕೊಳ್ಬೇಕು. ಈ ಸಾಮಾನ್ಯ ಎಲ್ಲ ಸುಮ್ಮನೆ ಈ ಗುರು ಏನು ಹೇಳತ್ತಾರೆ, ಗುರುಗಳು ಏನು ಹೇಳ್ತಾರೆ ಆ ವಿಚಾರಗಳನ್ನು ಸುಮ್ಮ ತೊಗೊಂಡು ನುಂಗೋದಷ್ಟೇ ಇದು. ಮತ್ತು ಕೇಳಿ ಬಿಡ್ತೀನಿ ಅನ್ನೋದಿಲ್ಲ ಇದು. 3 ಗುಣಗಳು ಏನು ಅದಾವ ನಿನ್ನ ಬಲ್ಲಿ. ಯಾವ ಗುಣಗಳು? ಈ 3 ಗುಣಗಳು ಅಂತಃಕರಣದಲ್ಲಿ ಸತ್ವ ರಜೋತಮ ಅಂದ್ರೆ ಸುಖ ದುಃಖ ಮೋಹಾದಿಗಳು ಇವು ತೋರ್ತಾವೆ. ನಿನಗೆ ಸುಖ ಅನಿಸ್ತಂಗೆ ಆಗ್ತದಲ್ಲ ಪ್ರತಿ ದಿವಸ. ಯಾವುದನ್ನು ವಿಷಯ ನಮಗೆ ಸಿಕ್ಕಿತು ಅಂದಾಗ ನಮಗೆ ಖುಷಿ ಆದಂಗೆ ಆಗ್ತದೆ, ಸಂತೋಷ ಆದಂಗೆ ಆಗ್ತದೆ. ಸಿಗದೇ ಇದ್ದಾಗ ನಮಗೆ ದುಃಖ ಆಗ್ತದೆ, ನಮ್ಮಿಂದ ಕಳೆದು ಹೋಯ್ತು ಅಂದಾಗ ದುಃಖ ಆಗ್ತದೆ. ಯಾವುದೋ ವ್ಯವಹಾರ ಮಾಡುವಂಥದ್ದು ಸಮಯದಲ್ಲಿ ದುಃಖ ಆಗ್ತದೆ ನಮಗೆ ಸಿಗದೇ ಇದ್ದಾಗ. ಮೋಹಾದಿಗಳು ನಾವು ಮೋಹ ಮಾಡುವಂಥದ್ದು, ಪ್ರೀತಿ ಮಾಡುವಂಥದ್ದು, ಪ್ರೇಮ ಮಾಡುವಂಥದ್ದು, ಯಾವುದೇ ಒಂದು ವಸ್ತುವಿನ ಮೇಲೆ ಇವೆಲ್ಲ ತೋರ್ತಾವಲ್ಲ ನಮ್ಮೊಳಗೆ. ಎದರಿಂದ ತೋರ್ತಾವ್ರಿ ಇವು? ಇವೆಲ್ಲ ತೋರುವಂಥದ್ದು ಗುಣಗಳಿಂದ ತೋರ್ತಾವೆ. ಮೂಲವಾಗಿ ಯಾವದಾವ ನಮ್ಮ ಹತ್ರ? ಸತ್ವ ರಜೋ ತಮ ಗುಣಗಳು. ಈ 3 ಗುಣಗಳಿಂದನೇ ಇವು 3 ಯಾವ್ದ್ರ ಸುಖ ದುಃಖ ಮೋಹಾದಿಗಳು ಇವೆಲ್ಲ ರಾಗ ದ್ವೇಷ ಸುಖ ದುಃಖ ಇವೆಲ್ಲ ತೋರ್ತಾವೆ. ಅದಕ್ಕೆ ಇವೆಲ್ಲ ಹೆಂಗದವಂತಂದ್ರೆ ನನ್ನ ಬಲ್ಲಿ ಸುಖನೇ ತೋರಿತು, ದುಃಖನೇ ತೋರಿತು, ಈ ಮೋಹ ತೋರಿತು ಅಂತಂದ್ರೆ ಇದು ಗುಣಮಯ ಅಂತ ತಿಳ್ಕೊಂಡು ಅವುಗಳಲ್ಲಿ ಈ 3 ಗುಣಗಳು ನಮ್ಮಲ್ಲಿ ತೋರ್ತಾವಲ್ಲ, ಇವುಗಳಲ್ಲಿ ಸುಖಕ್ಕೆ ಕಾರಣ ಆಗಿರುವಂಥದ್ದು ಯಾವುದಪ್ಪ ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರ ಒಂದು ಬಡವರು ಅನ್ಬೇಡ್ರಿ, ಒಂದು ಶ್ರೀಮಂತರು ಅನ್ಬೇಡ್ರಿ, ಒಂದು ಸಣ್ಣವ್ರು ಅನ್ಬೇಡ್ರಿ, ಎಲ್ಲರಲ್ಲಿ ಇದು ಇರುವಂಥದ್ದು 3 ಗುಣಗಳು. ಜಗತ್ತಿನ ಬೇಕಾದಂಥ ಕೋಟ್ಯಾಧಿಪತಿ ಇರಲಿ, ಬೇಕಾದಂಥವ್ರು ಇರಲಿ, ಎಲ್ಲರ ಬಳಿ ಇರುವಂಥದ್ದು ಈ 3 ಗುಣಗಳೇ. ಮತ್ತು ಎಲ್ಲರ ಬಳಿ ತೋರ್ತದೆ ಸುಖ ದುಃಖ ಈ ಮೋಹ ಅನ್ನುವಂಥದ್ದು ಎಲ್ಲರ ಬಳಿ ತೋರ್ತದೆ. ಆದ್ರೆ ಈ ಸುಖಕ್ಕೆ ಕಾರಣ ಆಗಿರುವಂಥದ್ದು ಯಾವುದು, ದುಃಖಕ್ಕೆ ಕಾರಣ ಆಗಿರುವಂಥದ್ದು ಯಾವುದು ಅಲ್ಲ. ಮತ್ತು ಇಲ್ಲಿ ವಿಚಾರಗಳನ್ನು ಹೇಳ್ತಾರೆ. ಸುಖಕ್ಕೆ ಕಾರಣ ಆಗಿರುವಂಥದ್ದು ದುಃಖಕ್ಕೆ ಕಾರಣ ಆಗಿರುವಂಥದ್ದು ಯಾವುದಂತ ತಿಳ್ಕೊಂಡು ನಾವು ಏನು ಮಾಡಬೇಕು, ಸುಖಕ್ಕೆ ಕಾರಣ ಆಗಿರುವಂಥ ಗುಣವನ್ನು ಮಾತ್ರ ಇಟ್ಕೊಳ್ಬೇಕು. ಇದಕ್ಕೆ ಸುಖ ಯಾವುದರಿಂದ್ರೆ ನಮ್ಗೆ ಈ ಶಾಸ್ತ್ರ ಕೇಳಬೇಕಾದ್ರೆ ನಮಗೆ ಹೆಚ್ಚಾಗಿ ಯಾವ ಗುಣ ಇರಬೇಕು ನಮ್ಮಲ್ಲಿ. ಅದಕ್ಕೆ ಮನುಷ್ಯನಿಗೆ ಮಾತ್ರ ಈ ಶಾಸ್ತ್ರ ಹೇಳುವಂಥದ್ದು ಐತಲ್ಲ. ಉಪನಿಷತ್ತುಗಳು ಗುರುಗಳು ಎಲ್ಲ ಹೇಳಕ್ಕೆ ಬಂದದ್ದು ಮನುಷ್ಯನಿಗೆ ಮಾತ್ರ ಹೇಳಕ್ಕೆ ಬಂದದ್ದು. ಅದು ಮನುಷ್ಯರುಗಳಲ್ಲಿ ಮುಮುಕ್ಷ ಭಾವ ಇದ್ದಂಥವ್ರಿಗೆ ಈ ವಿಷಯ ಹೇಳುವಂಥದ್ದು. ಮುಮುಕ್ಷತ್ವ ಭಾವ ಇರ್ತದಲ್ಲ ಅವ್ರಿಗೆ ಹೇಳುವಂಥದ್ದು. ಈಗ ಅವರಲ್ಲಿ ವಿವೇಕ ಇರ್ತದಲ್ಲ, ಎಲ್ರಿಗೂ ವಿವೇಕ ಐತೆ, ಯಾವುದು ಸರಿ ಐತೆ ಯಾವುದು ಸರಿ ಇಲ್ಲ, ಯಾವುದು ಸುಳ್ಳು ಐತೆ ಯಾವುದು ಸತ್ಯ ಅಂತ ವಿವೇಕ ಐತೆ.
ಈ ಮೂರು ಗುಣಗಳು ಹಿಂಗೆ ಇರ್ತವೇನ್ರಿ, ಅವು ನಮ್ಗೆ ಹಿಡಿತದಾಗ ಸಿಗಂಗಿಲ್ಲನ್ರಿ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವೆಲ್ಲ ನಮ್ಮ ಹಿಡಿತದಾಗ ಸಿಗೋಂಥ ಗುಣಗಳು ಇವು. ಅದಕ್ಕೆ ನಿನಗೆ ಸುಖಕ್ಕೆ ಕಾರಣವಾಗಿರುವಂಥದ್ದು ಯಾವುದಪ್ಪ ಅಂದ್ರೆ ಸತ್ವಗುಣ. ನಮ್ಮ ಮುಕ್ತಿಯ ಅಪೇಕ್ಷೆ, ಮೋಕ್ಷದ ಅಪೇಕ್ಷೆ, ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಯಾಕಂದರೆ ಮಹಾತ್ಮರು ಹಿಂಗೆ ಮಾಡ್ಕೊಂಡದ್ದು. ಇವರೆಲ್ಲ ಮಾಡ್ಕೊಂಡಿದ್ದಾರಲ್ಲ, ನಾನು ಈ ಜನನ ಮರಣ ದುಃಖದಿಂದ ಬಿಡುಗಡೆ ಆಗಬೇಕು, ಸಾರ್ಥಕ ಜೀವನ ಮಾಡಬೇಕು ಅನ್ನುವಂಥ ಮುಮುಕ್ಷತ್ವ ಭಾವ ಇರುವಂಥವರು ಈ ಸತ್ವಗುಣವನ್ನು ಮೇಲ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಉದಾಹರಣೆ ಹೇಳ್ತಾರೆ. ಒಂದು ನಗ್ಗಿನ ಮುಳ್ಳು ಇರ್ತದಲ್ಲ, ನಗ್ಗಿನ ಮುಳ್ಳು ಒಂದು ಮುಳ್ಳು ಮ್ಯಾಲಿರ್ತದೆ, 2 ಮುಳ್ಳು ಕೆಳಗಿರ್ತಾವೆ. ಒಂದು 3 ಮುಳ್ಳು ಇರ್ತಾವೆ. ಅದಕ್ಕೆ ಒಂದು ಮೇಲ್ಮುಖ ಆದಾಗ 2 ಕೆಳಗಡೆ ಬಿದ್ದಿರ್ತಾವೆ, ಮತ್ತೊಂದು ಮೇಲ್ಮುಖ ಆದಾಗ 2 ಕೆಳಗಡೆ ಬಿದ್ದಿರ್ತಾವಲ್ಲ. ಅದೇ ರೀತಿ ಸತ್ವಗುಣವನ್ನು ನಾವು ಯಾವಾಗಲೂ ಇರುವಂಗೆ ಮಾಡ್ಕೊಳ್ತೀವಿ. ಆವಾಗ ರಜೋಗುಣ ತಮೋಗುಣ ಕೆಳಗೆ ಬೀಳ್ತದೆ. ತಮೋಗುಣ ಮೇಲ್ಮುಖ ಆದಾಗ ಸತ್ವಗುಣ ರಜೋಗುಣ ಕೆಳಗೆ ಬಿದ್ದಿರ್ತಾವೆ. ರಜೋಗುಣ ಮೇಲ್ಗಡೆ ಆದಾಗ ತಮೋಗುಣ ಸತ್ವಗುಣ ಕೆಳಗೆ ಬಿದ್ದಿರ್ತಾವೆ. ಹಿಂಗಿರ್ತಾವೆ ಇರೋದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಇದು ಸತ್ವಗುಣ. ಇದನ್ನು ಅಂತಂದ್ರೆ ನಾವು ಇದನ್ನು ಮೇಲ್ಮುಖ ಮಾಡ್ಕೊಳ್ಳುವಂಥದ್ದು, ಈ ಗ್ರಹಣ ಮಾಡ್ತಕ್ಕಂಥದ್ದು. ಉಳಿದ ರಜೋ ತಮ ಗುಣಗಳು ಇವೇನದಾವ, ಸತ್ವಗುಣ ಒಂದು ಸುಖಕ್ಕೆ ಕಾರಣ ಆಗಿರುವಂಥದ್ದು. ಸತ್ವಗುಣ ಇಂಥ ಆನಂದವನ್ನು ಪಡ್ಕೊಳ್ಳಿಕ್ಕೆ, ಗುರುವಾಕ್ಯವನ್ನು ಕೇಳಲಿಕ್ಕೆ. ಯಾಕಂದರೆ ಈ ಸತ್ವಗುಣದಲ್ಲಿ ಏನಿರ್ತಂದ್ರೆ ಶಾಂತಿ ಇರ್ತದೆ, ಮನಸ್ಸು ಸಂತೋಷ ಇರ್ತದೆ ಮನಸ್ಸು. ಮತ್ತು ಈ ಮನಸ್ಸು ಗದ್ದಲಕ್ಕೆ ಹಾಕೊಂಡು ಕುಂತ್ರೆ ವಿಚಾರಗಳು ಅರ್ಥವಾಗ್ತವೇನ್ರಿ. ನಮ್ಮ ಸಂಸಾರ ಮಾಡೋಕ್ಕಾಗಲ್ಲ, ಮನಸ್ಸು ಗದ್ದಲಕ್ಕೆ ಬಿದ್ದ ಸಂಸಾರ ಮಾಡೋಕ್ಕಾಗಲ್ಲ ಲೌಕಿಕದಲ್ಲಿ. ಅಂದ್ರೆ ಮತ್ತು ಗುರುವಾಕ್ಯವನ್ನು ಕೇಳಿಕೊಂಡು ಅವನ್ನ ಅಳವಡಿಸ್ಕೊಂಡು ಅದೇ ಪ್ರಕಾರ ಇರಬೇಕಾದ್ರೆ ನಮ್ಮ ಮನಸ್ಸು ಎಷ್ಟು ಶಾಂತಿ ಇರಬೇಕು. ಗದ್ದಲಾದಂಥ ಮನಸ್ಸಿನಾಗ ಇದು ಹೋಗಂಗಿಲ್ಲ, ಇದು ವಿಚಾರಗಳು ಹೋಗಂಗಿಲ್ಲ. ಆವಾಗ ಮನಸ್ಸು ಏನಾಗಬೇಕು, ಶಾಂತವಾಗಿರಬೇಕು. ಶಾಂತವಾಗಿರ್ಬೇಕಂದ್ರೆ ಅದಕ್ಕೆ ಕಾರಣ ಆಗಿರುವಂಥದ್ದು ಸತ್ವಗುಣ. ಸತ್ವಗುಣಕ್ಕೆ ಕಾರಣ ಆಗಿರುವಂಥ ನಿನ್ನಲ್ಲಿರುವಂಥ ಭಾವಗಳು ನೋಡ್ರಿ. ಅದಕ್ಕೆ ಯಾವಾಗ ನೀ ಸತ್ವಗುಣವನ್ನು ಮೇಲ್ಮುಖ ಮಾಡಿಕೊಂಡು ಯಾವಾಗಲೂ ಪ್ರಶಾಂತವಾದಂಥ ಮನಸ್ಸನ್ನು ಇಟ್ಕೊಂಡು ಆ ಗುರುವಾಕ್ಯವನ್ನು ಕೇಳ್ತಿದ್ದೆ, ಆವಾಗ ನಿನ್ಗೆ ಆನಂದ ಸುಖ ಅನ್ನುವಂಥದ್ದು ಆಗುವಂಥದ್ದು. ಅದಕ್ಕೆ ಈ ಸತ್ವಗುಣದಿಂದನೇ ನಾವು ಆ ಆನಂದವನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ, ಮುಕ್ತಿಯನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇಂಥವೆಲ್ಲ ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಸತ್ವಗುಣದಿಂದನೇ ಆಗುವಂಥದ್ದು. ಉಳಿದು 2 ಗುಣಗಳು ಅದಲ್ಲ, ರಜೋ ತಮೋ ಗುಣಗಳು. ಇವು ಎದಕ್ಕೆ ಕಾರಣ ಆಗ್ತಾವೆ ಅಂದ್ರೆ ಬಂಧಕ್ಕೆ ಕಾರಣ ಆಗ್ತಾವೆ, ಬಂಧನಕ್ಕೆ ಕಾರಣ ಆಗ್ತಾವೆ. ಮತ್ತು ಈ ಬಂಧನದಿಂದ ಹೊರಗೆ ಬರೋಕ್ಕಾಗಂಗಿಲ್ಲ. ಇವೇ ಗುಣಗಳು ಇಟ್ಕೊಂಡ್ರೆ ಈ ಬಂಧನದಿಂದ ಹೊರಗೆ ಬರೋಕ್ಕಾಗಂಗಿಲ್ಲ. ಯಾವ ಬಂಧನ? ಭವಬಂಧನ. ಈ ಭವ ದುಃಖದಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ ಆಗಂಗಿಲ್ಲ. ಯಾವ ಗುಣದಿಂದ? 2 ಗುಣ ಅದಾವೆ ನೋಡಿರಿ, ರಜೋ ತಮೋ ಗುಣಗಳಿಂದ. ಅದಕ್ಕೆ ಇಲ್ಲಿ ಕೂಡ ಸತ್ವಗುಣ ಇದನ್ನೇ ಹೆಂಗೆ ಗ್ರಹಣ ಮಾಡ್ಬೇಕ್ರಿ, ಇದನ್ನು ಹೆಂಗೆ ಇಟ್ಕೊಳ್ಬೇಕ್ರಿ, ಈ ರಜತಮೋ ಗುಣಗಳನ್ನು ಹೆಂಗೆ ತ್ಯಾಗ ಮಾಡಬೇಕು ಅಂತ ನಾವು ಹೆಂಗೆ ತಿಳಿಬೇಕ್ರಿ ಅಂತ ಕೇಳಿದರೆ, ಸಂಶಯ ಬಂದರೆ ಅಥವಾ ಈ ಪ್ರಶ್ನೆ ಶಿಷ್ಯ ಕೇಳಿದರೆ, ಸತ್ವಗುಣವನ್ನು ಮಾಡ್ಕೊಳ್ಬೇಕು, ಅದನ್ನು ಗ್ರಹಣ ಮಾಡ್ಬೇಕು, ಅದನ್ನೇ ಇಟ್ಕೊಳ್ಬೇಕಂತ ನೀವು ಹೇಳಕತ್ತೀರಿ. ಅದು ಹೆಂಗೆ ಇಟ್ಕೊಳ್ಬೇಕು, ಈ ರಜೋ ಮತ್ತು ತಮೋ ಗುಣಗಳನ್ನು ಹೆಂಗೆ ಬಿಟ್ಬಿಡಬೇಕು ಅಂತ ಏನಾದರೂ ಅಂದರೆ ಇದನ್ನು ನಾವು ತಿಳಿಲಿಕ್ಕೆ ಬರ್ತದೆ. ನಮ್ಮಲ್ಲಿ 3 ಗುಣಗಳು ಅದಾವಲ್ಲ, ನಮಗೆ ತಿಳ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಇದು ನಮ್ಮೊಳಗೆ ನಾವೇ ತಿಳ್ಕೊಳ್ಳುವಂಥದ್ದು. ಇದು ತಿಳ್ಕೊಬೇಕಾದ್ರೆ ಅದಕ್ಕೆ ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡ್ಕೊಂಡೆ, ನಾ ಎಲ್ಲರ ಹಂಗೊಂದರ್ಕೊಂಡೆ. ನೋಡ್ರಿ, ಈ ಎಲ್ಲರ ಹಂಗೆ ಹರ್ಕೊಳ್ಬೇಕಾದ್ರೆ ಸದ್ಗುರುನಾಥನೇ ಬೇಕಾಗ್ತದೆ ರೀ. ಏನು ಹೇಳ್ತಾರೆ ಇಲ್ಲಿ, ಸತ್ವಗುಣ ಹಿಂಗೈತೆ, ರಜಗುಣ ಹಿಂಗೈತೆ, ತಮೋಗುಣ ಹಿಂಗೈತೆ ನನ್ನೊಳಗೆ ಅಂತ ಅನ್ನೋದಾದ್ರೆ ನೀನು ಇದನ್ನು ತಿಳ್ಕೊಳ್ಬೇಕಾದ. ನಿನ್ನೊಳಗೆ ನಡೀತಾವೆ ಇವೆಲ್ಲ, ಪ್ರತಿ ದಿವಸ ನಡೀತಾವ. ಹೆಂಗೆ ತಿಳ್ಕೊಳ್ಬೇಕ್ರಿ ಇವು ಅಂತಂದ್ರೆ, ಈ ಪರ್ವತದ ಮೇಲ್ಗಡೆ ಹೊಗೆ ಬರ್ತಿರ್ತದೆ. ಪರ್ವತದ ಮುಖದಲ್ಲಿ ಅಲ್ಲಿ ಏನು ಹೊಗೆ ಬರ್ತಿರ್ತದೆ. ಆ ಹೊಗೆಯನ್ನು ಕಂಡು ನಾವೇನು ಹೇಳ್ತೀವಿ, ಆ ಪರ್ವತ ಬೆಟ್ಟದಲ್ಲಿ ಅಗ್ನಿ ಅದು, ಬೆಂಕಿ ಅದಂತ ಹೆಂಗೆ. ಯಾಕಂದ್ರೆ ಹೊಗೆ ನೋಡಿದಾಗ ನಮ್ಗೆ ಅನ್ನಿಸ್ತದ, ಆ ಬೆಟ್ಟ ಐತಲ್ಲ, ಆ ಬೆಟ್ಟದಾಗ ಬೆಂಕಿ ಎತ್ತದ ನೋಡ್ರಿ ಅಂತೀವಿ. ಎದ್ರ ಮೇಲೆ ಅಂತೀವಿ? ಇದು ಹೊಗೆಯನ್ನು ನೋಡಿ ಅಂತೀವಿ ನಾವು.
ಬೆಂಕಿ ಕಂಡಿಲ್ಲ, ಒಗಿ ನೋಡಿ ಅನುಮಾನದಿಂದ ಇದು ಹೊಗೆ ಬರ್ತದ ಅಂತಂದ್ರೆ ಅದ್ರಾಗ ಅಲ್ಲಿ ಬೆಂಕಿ ಐತಿ ಅಂತ ನಾವು ಅಂದ್ಕೊಳ್ತೀವಿ. ಹಾಗೆ ಯಾವುದರಿಂದ ಸುಖ ತೋರ್ತದ ಅದು ಸತ್ವಗುಣ ಅಂತ ತಿಳ್ಕೊ. ನಿನ್ನ ಬಳಿ ಮನಸ್ಸು ಶಾಂತಿ ಇತ್ತು, ಆನಂದ ಇತ್ತು, ಯಾವುದರಿಂದ ಸುಖ ತೋರ್ತದೆ ನಿನಗೆ, ನಿನ್ನೊಳಗೆ ಏನು ಸುಖ ತೋರ್ತಲ್ಲ ಅದು ಸತ್ವಗುಣದಿಂದ ಅಂತ ತಿಳ್ಕೊ. ಯಾವುದರಿಂದ ದುಃಖ ತೋರ್ತದೆ, ನಿನ್ನ ದುಃಖ ಅನ್ಸಕತ್ತದ, ನನಗೆ ಭಾಳ ಆನಂದ ಆಗತ್ತೆ, ಯಾಕೋ ಭಾಳ ಸಂತೋಷ ಅದ ನನ್ನ ಮನಸ್ಸಿಗೆ ಅಂತ ನಮಗೆ ಗೊತ್ತಾಗ್ತದೆ. ನಾವು ಎಷ್ಟು ಸಂತೋಷದಿಂದ ಅದೀವಿ, ನಾವು ಎಷ್ಟು ದುಃಖದಿಂದ ಅದೀವಿ ನಂಬುದು ನಮಗೆ ಗೊತ್ತಾಗ್ತದೆ. ನಮಗೆ ಭಾಳ ಸಂತೋಷ ಇತ್ತು, ಮನಸ್ಸಿನಾಗ ಅನ್ನಿಸ್ತಾ ಇತ್ತು ಅಂದರೆ ಅವಾಗ ಸತ್ವಗುಣ ಅದಂತ ತಿಳ್ಕೊಳ್ಬೇಕು. ಯಾವಾಗ ಬರೀ ದುಃಖ ಅನ್ನಿಸ್ತಿರ್ತದೆ, ಕೆಲವು ಸಲ ದುಃಖ ಅಲ್ಲ, ಯಾವಾಗ ನಮ್ಗೆ ಏನಂದ್ರೆ ದುಃಖ ಅನ್ನಿಸ್ತದ ನೋಡ್ರಿ, ಅದು ಆವಾಗ ನಾವು ತಿಳ್ಕೊಳ್ಬೇಕು ಅದು ರಜೋಗುಣ ಅಂತ ತಿಳ್ಕೊಬೇಕು. ಸುಮ್ಮನೆ ದುಃಖ ಅನ್ನುವಂಥದ್ದು ಯಾವುದೋ ಒಂದು ಗದ್ಲಕ್ಕೆ ಬಿದ್ದಿರ್ತದೆ. ಯಾರಾದರೂ ದುಃಖ ಮಾಡಿದರೆ ಏನಂದ್ರೆ ಅದು ನೀನೇ ಮಾಡ್ಕೊಂಡದ್ದು. ಇದನ್ನು ಅರ್ಥ ಮಾಡ್ಕೋಬೇಕು. ಯಾರು ನಿನಗೆ ಸುಖನೂ ಕೊಟ್ಟಿಲ್ಲ, ದುಃಖನೂ ಕೊಟ್ಟಿಲ್ಲ. ಪ್ರಪಂಚದಾಗ ಯಾವುದು ವಸ್ತುವಿನಿಂದ ದುಃಖ ಇಲ್ಲ, ಸುಖ ಇಲ್ಲ, ನಿನ್ನೊಳಗೆ ನೀನೇ ಮಾಡ್ಕೊಂಡು ಕುಂತಿದ್ದಿದ್ದೆಲ್ಲ. ನೋಡ್ರಿ ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ ಅವರು. ನೀನು ತಿಳ್ಕೊಂಬಿಡ್ಬೇಕು ಯಾವತ್ತು ನನ್ನ ಮನಸ್ಸು ಯಾಕ್ರಿ ಹೆಂಗೋ ಆಗಿದ್ರಿ, ಬರೀ ಹಿಂಗೆ ಅನ್ಸಕತ್ತಿದ್ರಿ, ಹಂಗೆ ಅನ್ಸಕತ್ತಿದ್ರಿ. ಯಾವುದನ್ನು ತೋರ್ತಿದ್ದು ನಿನ್ನಲ್ಲಿ ರಜೋಗುಣ ಎದ್ದದಂತ ತಿಳ್ಕೊ. ಆವಾಗ ದುಃಖ ಅನ್ಸಕತ್ತಿದೆ ನಿನಗೆ, ನನಗೆ ಭಾಳ ಬೇಜಾರಾಗ್ಯದ್ರಿ, ಭಾಳ ದುಃಖ ಆಗ್ತದ್ರಿ, ಭಾಳ ತ್ರಾಸ ಆಗ್ಯದ್ರಿ ಅಂತ ನಾವೆಲ್ಲ ಹೇಳ್ತೀವಲ್ಲ. ಯಾವ್ದ್ರ ಅದ್ರ ಹಿಂದ್ಗಡೆ ಏನ್ರಿಪ್ಪ, ಅದ್ರ ಹಿಂದ್ಗಡೆ ರಜೋಗುಣ ಎದ್ದದಂತ ತಿಳ್ಕೊಬೇಕು. ರಜೋಗುಣದಿಂದ ಹಂಗೆ ತೋರಕತ್ತದೆ ನಿನ್ನೊಳಗೆ. ಮತ್ತು ಹೇಳ್ತಾರೆ ತಮೋಗುಣ. ತಮೋಗುಣ ಹೆಂಗೆ ತಿಳಿತಿದ್ರಿ, ಅಲಸ್ಯ ಭಾವನೆ ಬರುವಂಥದ್ದು. ಅಯ್ಯೋ ಯಾಕ್ರಿ ಮಾಡೋಕೆ ಮನಸ್ಸು ಇಲ್ಲ, ಬರೀ ತಿನ್ನೋದು ಮಲಗೋದು ಬರ್ತಾವಿಲ್ಲ ನಮಗೆ. ಏನ್ರಿಲ್ಲ ಊಟ ಮಾಡೀನಿ ಬರೀ ಮಲಗಿನ ನೋಡ್ರಿ, ಇವತ್ತು ಏನು ಮಾಡೋಕೆ ಮನಸ್ಸು ಬಂದಿಲ್ಲ ಅಂತ. ಅವ ತಾಯಿ ತಮೋಗುಣ ಐತೆ ಅಂತ ತಿಳ್ಕೊಂಬಿಡ್ಬೇಕು. ಅದನ್ನು ಅಲಸ್ಯ ಭಾವ ಬರುವಂಥದ್ದು, ವಸ್ತುವಿನ ಮೇಲೆ ಮೋಹ ಉತ್ಪತ್ತಿ ಆಗುವಂಥದ್ದು, ಯಾವುದ್ರ ಮೇಲಾರು ಇರಲಿ ಭಾಳಷ್ಟು ಮೋಹ ಇದು ಉತ್ಪನ್ನ ಆಗುವಂಥದ್ದು. ಇದು ಯಾವುದರಿಂದ ಇಷ್ಟೆಲ್ಲ ತೋರ್ತದೆ ಅಲಸ್ಯ ಭಾವ ಬರುವಂಥದ್ದು. ಯಾಕಂತಂದ್ರೆ ಈ ಮೋಹ ಅನ್ನುವಂಥದ್ದು, ನಿದ್ದೆ ಜಾಸ್ತಿ ಬರುವಂಥದ್ದಾಗಿರ್ಬೋದು, ಇವೆಲ್ಲ ಭಾಳಷ್ಟು ಇರ್ತಾವೆ. ಬರೀ ತಿನ್ನಬೇಕು ಅನ್ಸೋದು, ತಿನ್ನೋದು, ಗಪ್ಪು ಚುಪ್ ಮಲಗೋದು. ಏನಾದರೂ ವಿಷಯಗಳು ಕೇಳೋಕ್ಕೂ ಮನಸ್ಸು ಬರೋಂಗಿಲ್ಲ, ಹೇಳಿದ್ದು ತಲೆಗೂ ಹತ್ತಂಗಿಲ್ಲ. ಏನಪ್ಪ ಏನೋ ಹೇಳಕತ್ತ ನಾನು ತಲೆಗೆ ಗೊತ್ತಲಿಲ್ಲರಿ ಅಂತೀವಲ್ಲ. ಆವಾಗ ನಿನ್ನ ಬಳಿ ಯಾವ ಗುಣ ಇರ್ತದೆ, ತಮೋ ಗುಣ ಇರ್ತದಲ್ಲಿ. ಇವು ರೊಟೀನ್ ತಿರುಗ್ತಾ ಇರ್ತವೆ ನಿನ್ನೊಳಗೆ. ಸ್ವಲ್ಪ ಸುಖ ಆನಂದ ಆಯಿತು, ಯಾವುದೋ ಒಂದು ವಿಷಯ ವಸ್ತುವಿನಿಂದ ನಮಗೆ ಸುಖ ಅನ್ನಿಸ್ತಂಗಾದ್ರೆ ಆವಾಗ ಸತ್ವಗುಣ ಎದ್ದದಂತ ತಿಳ್ಕೊಳ್ಬೇಕು. ಮತ್ತು ಬರೀ ಇನ್ನೊಬ್ರ ಬಗ್ಗೆ ಮಾತಾಡ್ಕೊಳ್ಳೋದು, ಅಲ್ಲಿ ದುಃಖ ಅನ್ನಿಸೋದು, ಆ ಮನಸ್ಸು ಚಡಪಡಿಕೆ ಇರುವಂಥದ್ದು, ಈ ಭಾವ ಯಾವತ್ತೂ ಇದ್ರೆ ಅದು ರಜೋಗುಣ ಅಂತ ತಿಳ್ಕೊಳ್ಬೇಕು. ಭಾಳಷ್ಟು ಮೋಹಾದಿಗಳು ಬರ್ತದೆ, ಅಲಸ್ಯ ಬರ್ತದೆ, ನಾನಾ ರೀತಿಯಿಂದ ಬರುವಂಥದ್ದು ತಮೋಗುಣ ಅಂತ ತಿಳ್ಕೊಳ್ಬೇಕು. ಆದರೆ ಯಾವಾಗಲೂ ರಜೋಗುಣ ಮೇಲ್ಮುಖ ಮಾಡಿಕೊಂಡು ಸತ್ವಗುಣ ಎಲ್ಲೋ ಒಂದು ಚೂರು ಕೆಳಗೆ ಮಾಡಿಕೊಂಡು ಇವೆರಡೇ ಗುಣಗಳನ್ನು ಜಾಸ್ತಿ ಮಾಡ್ತಾ ಹೋದಾಗ ನೀನು ಭಾಳ ದೂರ, ಈ ಶಾಸ್ತ್ರಕ್ಕೆ ಭಾಳ ದೂರ. ಯಾಕಂದ್ರೆ ರಜಗುಣದಲ್ಲಿ ಈ ಶಾಸ್ತ್ರ ಹತ್ತಂಗಿಲ್ಲ, ತಮೋ ಗುಣದಲ್ಲಿ ಹತ್ತಂಗಿಲ್ಲ, ಬರೀ ಬಂದಕ್ಕೆ ತೊಗೊಂಡು ಹೋಗ್ತಾವ ಆ ಗುಣಗಳು. ಅದಕ್ಕೆ ನೀನು ಹೆಂಗೆ ಮಾಡಾವೀಗ, ಸತ್ವಗುಣವನ್ನು ಮೇಲ್ಮುಖ ಮಾಡ್ಕೊಳ್ಬೇಕಾಗ್ತದ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಸತ್ವಗುಣಗಳನ್ನು ಮೇಲ್ಮುಖ ಮಾಡಿಕೊಂಡು ಇರಬೇಕಾಗ್ತದೆ. ಮತ್ತು ಇಲ್ಲಿ ಕೂಡ ಇನ್ನೊಂದು ಹೇಳ್ತಾರೆ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಎರಡನೆಯ ನುಡಿಯಲ್ಲಿ ಹೇಳ್ತಾರೆ ಯಾವ ರೀತಿಯಪ್ಪ ಅಂತಂದ್ರೆ ತಮೋಗುಣದ ಬಗ್ಗೆ ಹೇಳ್ತಾರೆ. ಏನು ತಮೋಗುಣ ಅನ್ನುವಂಥದ್ದು ವಿಚಾರವನ್ನು ಹೇಳ್ತಾರೆ. ಒಂದನೇ ನುಡಿಯಲ್ಲಿ ಹೇಳ್ತಾರೆ, ಒಡಲು ತಾನೆಂದರಿಯುವುದೇ ಮಂದಮತಿ, ಮೋಸ, ಜಡಭಾವ, ನಿದ್ರೆ, ನಿಷೇಧ, ಕರ್ಮಾಳಿ, ಬಿಡದ ಅಲಸತೆ, ಚಪಲತ್ವ, ಬಿಡಿದು ವ್ರತ ಕೆಡುವ ತನುವನೇ ಕೂಡಿಹುದು ತಾಮಸ ಗುಣ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಒಡಲು ತಾನೆಂದರಿಯುವುದೇ ಅಂದ್ರೆ ಈ ಶರೀರ ನಾನು ಅಂತ ತಿಳ್ಕೊಳ್ಳುವಂಥದ್ದು. ತಮೋ ಗುಣದಲ್ಲಿ ಬರುವಂಥ ಗುಣಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ,
ತಮೋ ಗುಣದಲ್ಲಿ ಕೆಲವು ವಿಚಾರಗಳು ಬರ್ತಾವೆ. ಯಾವ ಭಾವ ಬಂದಾಗ ನಮಗೆ ತಮೋಗುಣ ಎದ್ದದಂತ ತಿಳ್ಕೊಬೇಕು ಅಂತಂದ್ರೆ ಶರೀರ ನಾನು ಅಂತ ಅರಿಯುವಂಥದ್ದು, ಮತ್ತು ಈ ದೇಹವೇ ನಾನು ಅಂತ ತಿಳಿಯುವಂಥದ್ದು. ಇದಕ್ಕೇನು ಹೇಳ್ತಾರೆ? ಮಂದ ಬುದ್ಧಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದರೂ ತಿಳಿದೇ ಇರ್ತಕ್ಕಂಥ ಬುದ್ಧಿಗೆ ಏನು ಹೇಳ್ತಾರೆ? ಮಂದ ಬುದ್ಧಿ ಅಂತಾರೆ ಅಲ್ಲ. ನಾವು ಯಾವುದು ಅಂತಂದಾಗ ಈ ಗ್ರತ ಬುದ್ಧಿ, ತೈಲ ಬುದ್ಧಿ ಮತ್ತು ಚರ್ಮ ಬುದ್ಧಿ, ಬುದ್ಧಿ ಒಳಗೆ 3 ರೂಪ ಥರ ಇರ್ತಾವಂತ ಹೇಳಿದ್ದೀವಿ ಮೊದಲ. ಚರ್ಮ ಬುದ್ಧಿ, ಗ್ರತ ಬುದ್ಧಿ, ತೈಲ ಬುದ್ಧಿ. ಈ 3 ರೀತಿಯಿಂದ ಇರ್ತಾವಲ್ಲ. ಈ ಚರ್ಮ ಬುದ್ಧಿ ಅನ್ನುವಂಥದ್ದು ಚರ್ಮವನ್ನು ರಾತ್ರಿ ಬೆಳತನೆ ಇಟ್ಟು ಅದನ್ನು ಹೊಡೆದ್ರೆ, ಚೆನ್ನಾಗಿ ಬಡಿದ್ರೆ ಅದನ್ನು ಸ್ವಲ್ಪ ಅಗಲದಂಗೆ ಆಗ್ತದೆ. ಗ್ರತ ಬುದ್ಧಿ ಅಂದರೆ ತುಪ್ಪವನ್ನು ಕಾಯಿಸಿದಾಗ ತಕ್ಷಣ ಮತ್ತೆ ಸ್ವಲ್ಪ ಹೆಪ್ಪಗಟ್ಟಿಬಿಡ್ತದಲ್ಲ. ತೈಲ ಬುದ್ಧಿ ಅಂದರೆ ಒಂದು ಕೊಡದಾಗ ನೀರು ಹಾಕಿದಾಗ ಒಂದು ಹನಿ ಎಣ್ಣೆ ಬಿದ್ದರೆ ಅದೆಲ್ಲ ಆಗಿಬಿಡ್ತದೆ. ಅದೇ ರೀತಿ ಕೂಡ ಇಲ್ಲಿ ಈ ಏನಾದರೂ ಒಂದು ಚೂರು ಹೇಳಿದ್ರೆ ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ, ಅಂದ್ರೆ ತಿಳಿಯಂಗಿಲ್ಲ. ಆ ತಿಳಿಲಾರ್ದ ಬುದ್ಧಿಗೆ ಏನು ಹೇಳ್ತಾರೆ? ಮಂದ ಬುದ್ಧಿ ಅಂತ ಹೇಳ್ತಾರೆ ಅಲ್ಲ. ಮತ್ತು ಇದು ಗ್ರತ ಬುದ್ಧಿ ಅಂದರೆ ಕೇಳಿದ ತಕ್ಷಣ ಒಂದು ಸ್ವಲ್ಪ ತಿಳಿದಂಗೆ ಆಗ್ತದೆ, ಮತ್ತು ಮರ್ತು ಹೋಗುವಂಥದ್ದು. ತೈಲ ಬುದ್ಧಿ ಅಂದರೆ ಹೇಳಿದ ತಕ್ಷಣ ತಿಳಿಯುವಂಥದ್ದು. ಈ ಥರ ಬುದ್ಧಿಗಳಲ್ಲಿ ಬರ್ತದೆ. ಆದರೆ ಇಲ್ಲಿ ಕೂಡ ಎಷ್ಟೇ ಹೇಳಿದರೂ ಕೂಡ ತಿಳಿದೇ ಇರುವಂಥ ಬುದ್ಧಿಗೆ ಮಂದ ಬುದ್ಧಿ ಅಂತಾರೆ. ಅದಕ್ಕೆ ಗುರುಶಾಸ್ತ್ರಗಳು, ಅದಕ್ಕೆ ನಿಜಗುಂಡ್ರು ಭಾಳ ಚಂದ ಹೇಳ್ತಾರೆ. ಗುರುಶಾಸ್ತ್ರ ಅಂತ ಹೇಳ್ಯಾರ. ಬರೀ ಗುರು ಹೇಳುವಂಥದ್ದು ನಾನು ಹೆಂಗೆ ಬೇಕು ಹಂಗೆ ಹೇಳ್ತೀನಿ ಅಂತ ಗುರು ಹೇಳಂಗಿಲ್ಲ. ಅರ್ಥ ಮಾಡ್ಕೋಬೇಕು, ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಒಬ್ಬ ಗುರು ಹೇಳ್ತಾ ಇದ್ದಾನಂದ್ರೆ ಈ ವಿಚಾರಗಳು ಯಾಕೆ ಇದು ಪದೇ ಪದೇ ಹೇಳ್ತದಂತಂದ್ರೆ ಎಲ್ಲ ಥರದ ಗುರುಗಳು ಅದಾರ ಅಂತೇಳ್ಬಿಟ್ಟು ನಿಜಗುಂಡ್ರು ಹೇಳ್ಕೊಂಡು ಬಂದಿದ್ದಾರೆ. ಆ ಗುರು ಹೇಳುವಂಥದ್ದು ಹೆಂಗಿರ್ಬೇಕಂತಂದ್ರೆ ಶ್ರುತಿ ಪ್ರಮಾಣಗಳು ಇರ್ಬೇಕು ಹೇಳುವಂಥದ್ದು. ಅದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ, ಗುರುಶಾಸ್ತ್ರ. ಗುರುಶಾಸ್ತ್ರ ಅಂತಂದ್ರೆ ಈ ಶಾಸ್ತ್ರಗಳನ್ನು ಅಂದ್ರೆ ಈ ಶ್ರುತಿ ಪ್ರಮಾಣಗಳನ್ನು ಇಟ್ಕೊಂಡು ನಿನ್ನ ದೇಹ ಅಲ್ಪ ಅಥವಾ ನಾನೇ ಹೇಳಕತ್ತೀನಿ ನೀವು ತಿಳ್ಕೊಳ್ರಿ ಅಂತ ಹೇಳಬಾರ್ದು. ಒಬ್ಬ ಗುರುನಾಥ ಗುರುಗಳು ಇರ್ತಾರಲ್ಲ, ಅವ್ರು ಏನು ಹೇಳಬೇಕಂದ್ರೆ ಶ್ರುತಿ ಪ್ರಮಾಣಗಳನ್ನು ಇಟ್ಕೊಂಡೇ ಹೇಳುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಆತನ ವಾಕ್ಯ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲ ಸಿದ್ಧಿಗಳಗು, ಗುರುವಚನವೇ ಮೋಕ್ಷಗತಿಯತ್ತು. ಯಾರಿಗೆ ಹೇಳಬೇಕಿದು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಹೇಳಬೇಕಾಗ್ತದೆ. ಇದು ಸುಮ್ಮನೆ ಸಿಗಂಗಿಲ್ಲ ರೀ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗಲ್ಲ. ಎಲ್ಲಿ ಸಿಕ್ಕರೆ ಬಹು ಲಾಭ, ಭಾಳ ಪುಣ್ಯ, ದೊಡ್ಡ ಪುಣ್ಯ ಅದು. ಅದಕ್ಕೆ ಅಂಥ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ನೀನು ದೇಹ ಅಲ್ಪ ಅಂತ ಹೇಳ್ತಾರೆ. ಮತ್ತು ದೇಹ ಅಲ್ಲ ಅಂತಂದ್ರೆ ನಾನು ಯಾರದೀನಿ ಅಂದ್ರೆ ನೀನು ಬ್ರಹ್ಮ ಸ್ವರೂಪನೇ ಇದ್ದಿ, ನೀ ಪರಮಾತ್ಮನ ಸ್ವರೂಪನೇ ಇದ್ದಿ. ವಿಚಾರ ಮಾಡಿ ನೋಡಪ್ಪ, ವಿಚಾರ ಮಾಡು. ನಿನ್ನೊಳಗೆ ನೀನು ವಿಚಾರ ಮಾಡು. ಈ ದೇಹವನ್ನು ಇದಿರಿಟ್ಟು ಅರಿಯುವಂಥವು ನೀನಿದಿ. ಶರೀರ ಹೆಂಗದ? ಉದ್ದ ಐತೆ, ಕೆಂಪೈತೆ, ನನ್ನ ಶರೀರ ಅಂತ ಹೇಳ್ತಿದ್ದೆ, ಹೌದಿಲ್ಲ? ಇಲ್ಲೇ ತಿಳ್ಕೊ, ವಿಚಾರ ಮಾಡು. ಅದಕ್ಕೆ ಪ್ರಾಕ್ಟಿಕಲಾಗಿ ಜಗತ್ತು ನಮ್ಮೊಳಗೆ ಐತೆ. ನನ್ನ ಮನೆ ಅಂತ ನೀ ಹೇಳ್ತಿದ್ದೆ ಅಂದಾಗ, ನನ್ನ ಶರೀರ ಹೇಳ್ತಿ ಅಂದಾಗ ಮನೆ ಬೇರೆ ಅಲ್ಲ, ಶರೀರ ಬೇರೆ ಅಲ್ಲಲ್ಲ. ಮನೆಯೂ ನಿನಗೆ ಅನ್ಯ ಐತೆ, ಶರೀರನೂ ನಿನಗೆ ಅನ್ಯ ಐತೆ. ನನ್ನ ಶರೀರ ಅಂತ ಅನ್ಬೇಕಾದ್ರೆ ನೀ ಹೆಂಗೆ ಶರೀರ ಆಗ್ತಿ ಹೇಳು? ಅದಕ್ಕೆ ಈ ಶರೀರ ನೀನು ಅಲ್ಪ. ಈ ದೇಹವನ್ನು ಇದ್ರಿಟ್ಟು ಅರಿತಿದ್ದಿ, ನೀನು ತಿಳ್ಕೊತಿದ್ದಿಲ್ಲ, ಪ್ರತಿಯೊಂದು ನೀನೇ ತಿಳ್ಕೊಳ್ತಿದ್ದಿ. ಅದಕ್ಕೆ ಇದು ಸೊರಗ್ತದ, ಇದು ದಪ್ಪ ಆಗ್ತದ, ಇದ್ರ ಮೇಲೆ ತಿಳಿತದ. ಅದರಿಂದ ನೀನು ಶರೀರ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪಡೆವೆ ನಿನ್ನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ. ಮಲಮೂತ್ರ ಅಣುವಿರ್ದ ನೆಲೆಯೋಳು ನಿಲೆನೆಂಬೆ, ಫಲವು ಪೇಯವೆನಿಸುವ ಅಂಗದೋಳು ನೆಲೆಸಿ ವಿಷಯ ಸುಖವನ್ನು ಭೋಗಿಸುವನೆಂಬ ಸೆಲೆಮೆನ ಎಳೆಸುವುದನ್ನು ಬಿಡೆ ಮನುಜ ಅಂತ ಹೇಳ್ತಾರೆ ಅವರು. ಶರೀರ ನೀನು ಅಲ್ಪ, ಶರೀರ ನಾನು ಅಂತ ತಿಳ್ಕೊಂಡಿದ್ದೆ, ಅದು ತಪ್ಪೈತೆ. ಅದರಿಂದ ಇದು ನೀನಲ್ಲ. ಹೆಂಗಂದ್ರೆ ಘಟದಂತೆ ಜಡ ದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ ಬಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ. ಈ ಶರೀರ ಹೆಂಗದ? ಕನಸ್ನಾಗ ಐತೇನು? ಯಾರಿಗಾರ ಐತೇನು? ಯಾರಿಗಿಲ್ಲ. ಜಗತ್ತಿನೊಳಗೆ ನೋಡ್ರಿ, ದುನಿಯಾಗ ಯಾರಿಗಾರ ಕೇಳ್ರಿ ನೀವು, ಕನಸ್ನಾಗ ನಿನ್ನ ಶರೀರ ಐತೇನು? ಇಲ್ಲಲ್ಲ.
ನಿದ್ರೆ ಒಳಗೆ ಅದನ್ನ ಶರೀರ ಇಲ್ಲಲ್ಲ. ಜಾಗೃತ ಮಾತ್ರ ಒಂದೇ ಟೈಮ್ ತೋರ್ತದೆ ಶರೀರ ಅಷ್ಟೇ. ಅದಕ್ಕಿದು ಘಟದಂತೆ. ಅದರ ಕೊಡವನ್ನು ತಿಳ್ಕೊಳ್ಳುವಂಥವು ನೀನು ಬೇರೆಯೇ ಇದೆಯಲ್ಲ, ಅದರ ಹಂಗೆ ಈ ಶರೀರವನ್ನು ತಿಳ್ಕೊಳ್ಳುವಂಥವು ನೀನು ಬೇರೆಯೇ ಇದ್ದಿ. ಘಟ ನೀನೇ ಆಗಿಬಿಡ್ತೇನೆ. ಈ ಕೊಡ ಐತಿ ಮನ್ಯಾಗೆ, ಆ ಕೊಡ ನೀನೇ ಆಗಿಬಿಡ್ತೇನೆ. ಆಗಲ್ಲ, ಯಾಕಂದ್ರೆ ಅದನ್ನು ಅರಿತಿದ್ದೀನಿ ನೀನು. ಅರಿಯುವಂಥವು ನೀನು ಆಗಿಬಿಡ್ತೀಯನ? ಆಗಲ್ಲಲ್ಲ. ಅದಕ್ಕೆ ಶರೀರವನ್ನು ಅರಿಯುವಂಥವು ನೀನು ಬೇರೆಯೇ ಇದ್ದಿ, ಶರೀರ ದೇಹವನ್ನು ತಿಳ್ತಕ್ಕಂಥವು ನೀನು ಬೇರೆಯೇ ಇದ್ದಿ, ನೀ ದೇಹ ಆಗಂಗಿಲ್ಲ. ಇನ್ನು ನಿನ್ನ ಅನುಭವದಿಂದ ಆದರೂ ನೋಡು. ನೀನು ಬೇರೆ ಇದಕ್ಕೆ ನೋಡ್ರಿ, ಇದು ಮನನ ಅಂತ ಹೇಳುವಂಥದ್ದು. ಸದ್ಗುರುನಾಥ ಹೇಳಿದ ಮೇಲೆ ಇದನ್ನು ಮನನ ಮಾಡುವಂಥ ಹೌದಲ್ಲ, ಈ ಶರೀರ ತಿಳಿಸ್ಕೊಳ್ತದೆ. ಮತ್ತು ಈ ದೇಹದ ಮೇಲೆ ಚರ್ಮ ಮತ್ತು ರಕ್ತ, ಮಾಂಸ, ಮೇಧಸ್ಸು, ನರ, ಎಲುಬು ಇವೆಲ್ಲ ಏನಂದ್ರೆ ಸಪ್ತ ಧಾತುಗಳಿಂದ ಆಗಿದಾವೆ. ಈ ಶರೀರ ಹೆಂಗದ? ಚರ್ಮ, ರಕ್ತ 2, ಮಾಂಸ 3, ಮಜ್ಜ 4, ಮೇಧಸ್ಸು 5, ನರ 6, ಎಲುಬು, ವೀರ್ಯ ಇವು ಸಪ್ತ ಧಾತುಗಳಿಂದ ಕೂಡಿದಂಥದ್ದು ಶರೀರ. ಪ್ರತಿಯೊಬ್ಬರು ಶರೀರದಲ್ಲಿ ಇರುವಂಥದ್ದು ಇವೆಲ್ಲ ಒಂದೊಂದು ನೀನು. ಚರ್ಮ ನೀನು, ನನ್ನ ಎಲುಬು, ನನ್ನ ಚರ್ಮ, ನನ್ನ ಮಾಂಸ, ನನ್ನ ರಕ್ತ. ಯಾವತ್ತಾದ್ರೂ ನಾನು ಚರ್ಮ ಅಂತಂದಿದ್ದೇನೆ? ನಾನು ಚರ್ಮ ಏನ್ರಿ ಅಂದಿವೇನೆ ಯಾವತ್ತಾದ್ರೂ? ನೋಡ್ರಿ, ಅದಕ್ಕೆ ವೇದಾಂತ ಈ ವಾಕ್ಯಗಳು ಹೆಂಗದಾವ ಅಂತಂದ್ರೆ ಎಲ್ಲ ಕಡೆ ತುಂಬಿ ಹೋಗಿದ್ದಾವೆ, ಸೊಕ್ಕಾಗಿದ್ದಾವೆ. ನಾನೇ ಚರ್ಮ ಅಂತ ಯಾವತ್ತರ ಅಂದಿನೇನು? ನಾನೇ ಮಾಂಸ ಅಂತ ಯಾವತ್ತರ ಅಂದಿನೇನು? ನನ್ನ ಮಾಂಸ, ನನ್ನ ರಕ್ತ, ನನ್ನ ಎಲುಬು, ಇವೆಲ್ಲ ನನ್ನ ಕೂದಲು, ಈಗೆಲ್ಲ ನಾವೆಲ್ಲ ಬೇರೆ ಬೇರೆನೇ ಅಂದಿದ್ದೀವಲ್ಲ. ಹಾಗಾದ್ರೆ ಇವ್ಯಾವ ನೀನು ಅಲ್ಲ. ವಿಚಾರ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಈ ರೀತಿ ವಿಚಾರ ಮಾಡಿದಾಗ ಒಂದದು ಇವ್ಯಾವ ನೀನು ಅಲ್ಲ. ಇವೆಲ್ಲವುಗಳಿಂದ ಕೂಡಿದಂಥ ಈ ದೇಹ, ಇವೆಲ್ಲವೂ ಅನ್ಯ ವಸ್ತುಗಳಿಂದ ಕೂಡಿದಂಥ ಈ ದೇಹ ನೀನು ಹೆಂಗಾಗ್ತಿ? ಬೇರೆ ಬೇರೆ ಸಾಮಾನ್ಯ ತುಂಬ್ಯಾವಿಲ್ಲಿ. ಅದಕ್ಕೆ ಕಳ ಬೇಡ, ಕೊಲ ಬೇಡ, ಉಸಿಯ ನುಡಿಯಲು ಬೇಡ, ಇದಿರು ಅಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಹೇಳತ್ತಾರ. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು. ಕಳಬೇಡ ಅಂದರೆ ಮೊದಲು ಶರೀರವನ್ನು ನೀ ಕದ್ದು ಬಿಟ್ಟಿದಿ. ಶರೀರವನ್ನು ನೀನು ಮೊದಲೇನು ಮಾಡಿದಿ? ಕದ್ದು ಬಿಟ್ಟಿದೆ. ಎಲ್ಲ ಶರೀರದ ಒಳಗಡೆ ಇರುವಂಥ ಪ್ರತಿಯೊಂದು ಏನದಾವ ಅವೆಲ್ಲವನ್ನು ನಾನು ಅಂತ 5 ನಿಮಿಷ ತಡೆ ಅಂತೇಳಿ. ಆಯ್ತು, ಮುಗಿಸ್ತೀನಿ. 5 ನಿಮಿಷ ತಡೆ ಅಂತೆ ಮಮ್ಮಿ ಮುಗಿಸ್ತಾರೆ ಅಂತ. ಅದಕ್ಕೆ ಇಲ್ಲಿ ಕೂಡ ಇವೆಲ್ಲವನ್ನು ಅರಿಯುವಂತಹ ನೀನು ಈ ದೇಹ ನೀನು ಹೆಂಗಾಗ್ತಿ? ಎಂದೂ ಆಗೋದಿಲ್ಲ. ಅದರಿಂದ ಅರಿಯುವಂಥ ಅರಿವಿನ ಸ್ವರೂಪನೇ ನೀನಿದಿ, ಬ್ರಹ್ಮ ವಸ್ತುವೇ ನೀನಿದಿ. ಇದು ಗುರುಶಾಸ್ತ್ರಗಳಿಂದ ಪುನಃ ಪುನಃ ಹೇಳಿದ್ರು ಕೂಡ ತಿಳಿಯದೇ ಇರುವಂಥದ್ದು. ಎಷ್ಟು ಹೇಳಿದ್ರು ಕೂಡ ಈ ಶರೀರ ನಾನೇ ಅಂತ ತಿಳ್ಕೊಳ್ಳುವಂಥದ್ದು ಇದು ಮಂದಮತಿ ಅಂತ ಹೇಳಿಸ್ಕೊಳ್ತದೆ. ಹೀಗಾಗಿ ಮತ್ತೆ ಮುಂದಿನ ವಿಚಾರ ನಾಳೆ ಮಾತಾಡೋಣ. ಸ್ವಲ್ಪ ಬೇರೆ ಒಂದು ಅರ್ಜೆಂಟ್ ಕೆಲಸ ಇದೆ, ಬಂದಿದ್ದಾರೆ. ಹಾಗಾಗಿ ಮತ್ತೆ ಈ ಮೋಸ ಅನ್ನುವಂಥದ್ದು ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಅದಾವ. ಮತ್ತು ಇದನ್ನೇ ಇಟ್ಕೊಂಡು ನಾಳೆ ಮಾತಾಡೋಣ. ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.